ಸಂದರ್ಭದಲ್ಲಿ ಇದು ತುಂಬಾ ಭಿನ್ನವಾಗಿ ವಿಶೇಷವಾಗಿ ಕಾಣಿಸ್ತಾ ಇರುವಂತಹ ಸಿನಿಮಾ. ಅಜಯ್ ರಾವ್ ಅವರು ಅವರ ಕೆರಿಯರ್ ಅಲ್ಲಿ ಸಾಕಷ್ಟು ಭಿನ್ನವಾದಂತಹ ಪಾತ್ರಗಳನ್ನು ಮಾಡುವತ್ತ ಈಗಷ್ಟೇ ಗಮನ ಹರಿಸಿದ್ದಾರೆ ಅನ್ನೋ ಒಂದು ರೀತಿ ಕಾಣಿಸ್ತಾ ಇದೆ. ಇಂಡಿಯಾ ಪಾಕಿಸ್ತಾನ ವಾರ್, ಸೊ ನಿಜವಾಗ್ಲೂ ತುಂಬಾ ಡಿವೈನ್ ಫುಲ್ ಆಗಿದೆ ಸಿನಿಮಾ. ವಾವ್, ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮಸ್ಕಾರ ಎಲ್ರಿಗೂ. ಈಗಷ್ಟೇ ಸರಳ ಸುಬ್ಬರಾವ್ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಇದಕ್ಕಿದಂಗೆ ಡೇಟ್ ಅನೌನ್ಸ್ ಮಾಡಿದ್ದಾರೆ, 12ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾದ ಮೊದಲು ಪೋಸ್ಟರ್ ನೋಡಿದ್ವಿ, ಫಸ್ಟ್ ಲುಕ್ ನೋಡಿದ್ವಿ ಸರಳ ಸುಬ್ಬರಾವ್ ಅಂತ. ಆ್ಯಂಡ್ ಒಂದು ಸಾಂಗು ನೋಡಿದ್ವಿ ರೆಟ್ರೋ ಸ್ಟೈಲಲ್ಲಿ. ಇಡೀ ಸಿನಿಮಾನೇ ರೆಟ್ರೋ ಸ್ಟೈಲಲ್ಲಿದೆ. ಆ್ಯಂಡ್ ಕಂಟೆಂಟು ಈ ಟೈಮ್ಗೆ ತುಂಬ ವಿಶೇಷವಾಗಿ ಕಾಣಿಸ್ತಾ ಇದೆ, ಫ್ರೆಶ್ ಆಗಿ ಅನ್ನಿಸ್ತಾ ಇದೆ. ಆ್ಯಂಡ್ ಸುಮಾರು ಜಾನರ್ಗಳ ಸಿನಿಮಾಗಳು, ಬೇರೆ ಬೇರೆ ಥರದ ಪ್ರಯತ್ನಗಳು ಆಗ್ತಿರೋಂಥ ಒಂದು ಸಂದರ್ಭದಲ್ಲಿ ಇದು ತುಂಬ ಭಿನ್ನವಾಗಿ ವಿಶೇಷವಾಗಿ ಕಾಣಿಸ್ತಾ ಇರೋಂಥ ಸಿನಿಮಾ ಸರಳ ಸುಬ್ಬರಾವ್. ನಂಗೆ ಟ್ರೈಲರ್ ನೋಡಿದ ತಕ್ಷಣ ಇಂಪ್ರೆಸ್ ಆಯಿತು, ಅದಕ್ಕೆ ನಿಮ್ಮೊಟ್ಟಿಗೆ ಈ ಒಂದು ವಿಷಯನ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಸರಳ ಸುಬ್ಬರಾವ್ ವಿಚಾರಕ್ಕೆ ಬರುತ್ತಾರಾದರೆ ಡೈರೆಕ್ಟ್ರು ಮಂಜು ಸ್ವರಾಜ್ ಅಂತ ಅಲ್ಲಿ ಹಾಕಿದ್ದಾರೆ. ಮಂಜು ಸ್ವರಾಜು ನಿರ್ದೇಶನ ಮಾಡಿರೋಂಥ ಸಿನಿಮಾ. ಮಂಜು ಸ್ವರಾಜ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಅವರು ಸಿನಿಮಾಗಳು ಶ್ರಾವಣಿ ಸುಬ್ರಹ್ಮಣ್ಯ ಆ ಟೈಮಿಗೆ ಎಷ್ಟು ದೊಡ್ಡ ಸಕ್ಸಸ್ ಕೊಟ್ಟಿತ್ತು. ಮತ್ತು ಅವರು ಪ್ರೇಮಕಥೆಗಳನ್ನ ಹೇಳೋ ರೀತಿಯೇ ಭಿನ್ನ. ಅವ್ರದ್ದೇ ಆದಂಥ ವೇನಲ್ಲಿ ಅವರು ಪ್ರೇಮಕಥೆಗಳನ್ನ ಹೇಳ್ತಾರೆ. ತುಂಬ ಸೂಕ್ಷ್ಮವಾಗಿ ಹೇಳ್ತಾರೆ, ಫನ್ನಾಗಿ ಹೇಳ್ತಾರೆ. ಅದು ತುಂಬ ಹತ್ತಿರವಾಗಿರುವಂಥ, ಅಂದರೆ ಸಂಬಂಧಗಳಿಗೆ ಹತ್ತಿರವಾಗಿರುವಂಥ ವಿಷಯಗಳಾಗಿರ್ಬೋದು, ಅಥವಾ ಭಾವನೆಗಳನ್ನು ವ್ಯಕ್ತಪಡಿಸೋ, ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸೋ ರೀತಿಯಾಗಿರ್ಬೋದು, ಅದನ್ನು ಅವ್ರದ್ದೇ ಶೈಲಿಯಲ್ಲಿ ಅವರು ಮಾಡಿ ಗೆದ್ದಿರುವಂಥ ನಿರ್ದೇಶಕರು. ಆ್ಯಂಡ್ ಈ ಥರದ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡಿಕೊಂಡು ಈ ರೀತಿಯಾಗಿ ಪ್ರೆಸೆಂಟ್ ಮಾಡಿರೋದು ತುಂಬ ಭರವಸೆಯನ್ನು ಹುಟ್ಟಿಸ್ತಾ ಇದೆ, ಆಶಾದಾಯಕವಾಗಿದೆ. ಈ ಕಂಟೆಂಟ್ ನೋಡ್ತಿದ್ರೆ ಈ ವರ್ಷ 2026ರಲ್ಲಿ ಮತ್ತೊಂದು ಅವರು ಸಕ್ಸಸ್ನ ಕಾಣೋ ಥರದ ಒಂದು ಅಟೆಂಪ್ಟ್ನ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಈ ಕಂಟೆಂಟ್ನ ನೋಡಿದಾಗ. ಅಜಯ್ ರಾವ್ ಅವರು ಅವರ ಕೆರಿಯರಲ್ಲಿ ಸಾಕಷ್ಟು ಭಿನ್ನವಾದಂತಹ ಪಾತ್ರಗಳನ್ನು ಮಾಡುವತ್ತ ಈಗಷ್ಟೇ ಗಮನ ಹರಿಸಿದ್ದಾರೆ ಅನ್ನೋ ಒಂದು ರೀತಿ ಕಾಣಿಸ್ತಾ ಇದೆ. ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಮೊನ್ನೆ ಅಷ್ಟೇ ರಾಧೆ ಮಾಡಿದರು, ಅದರ ಹಿಂದಿನ ಸಿನಿಮಾ ಯುದ್ಧಕಾಂಡ ಮಾಡಿದರು. ಅಂದರೆ ಪಾತ್ರಗಳ ಮೂಲಕ ಅಥವಾ ಕಥೆಗಳ ಆಯ್ಕೆಗಳ ಮೂಲಕ ವಿಭಿನ್ನತೆಯನ್ನು ಅವರು ಕಾಯ್ದುಕೊಳ್ಳುವತ್ತ ಗಮನ ಹರಿಸಿದ್ದಾರೆ ಅಂತ ಈ ಒಂದು ಕಂಟೆಂಟ್ ನೋಡಿದಾಗ ಕಾಣಿಸ್ತಿದೆ. ಮತ್ತು ಈ ಕಂಟೆಂಟು ತುಂಬ ಪ್ರಾಮಿಸಿಂಗ್ ಆಗಿ ಕಾಣಿಸ್ತಾ ಇದೆ. ಆ್ಯಂಡ್ ಅವ್ರಿಗೆ ತುಂಬ ಚೆನ್ನಾಗಿ ಒಗ್ಗಿದೆ ಈ ಕತೆ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಮಿಶಾ ನಾರಂಗ್ ಅನ್ನೋ ಒಂದು ನಾಯಕ ನಟಿ ತುಂಬ ಪ್ರಾಮಾಣಿಕವಾಗಿ ಕಾಣಿಸ್ತಾ ಇದ್ದಾರೆ ಮತ್ತು ಭರವಸೆ ಹುಟ್ಟಿಸ್ತಾ ಇದ್ದಾರೆ. ಆ್ಯಂಡ್ ತೆಲುಗು ತಮಿಳಲ್ಲಿ ತುಂಬ ಸಿನಿಮಾಗಳನ್ನು ಮಾಡಿರೋಂಥ ಒಂದು ನಾಯಕಿ. ಕನ್ನಡದ ಮೊದಲನೇ ಸಿನಿಮಾ, ಬಟ್ ಅವರ ಒಂದು ಪಾತ್ರ, ಆ ಸರಳ ಅನ್ನೋ ಪಾತ್ರ ಮತ್ತು ಅವರು ಪರ್ಫಾರ್ಮ್ ಮಾಡಿರೋ ರೀತಿ, ಈ ಒಂದು ಗ್ಲಿಮ್ಸಲ್ಲೇ ಸಿನಿಮಾದಲ್ಲಿ ತುಂಬ ದೊಡ್ಡ ಮಟ್ಟದ ಒಂದು ಹೆಸರು ಇವ್ರಿಗೆ ಸಿಗುತ್ತೆ ಅನ್ನೋ ಒಂದು ಸೂಚನೆ ಈ ಒಂದು ಗ್ಲಿಮ್ಸ್ ನೋಡೋದೇ ಸಿಗ್ತಾಯಿದೆ. ಆ್ಯಂಡ್ ಅಜಯ್ ರಾವ್ ಮತ್ತು ಇವ್ರ ಕೆಮಿಸ್ಟ್ರಿ ಭಾಳ ಚೆನ್ನಾಗಿ ವರ್ಕೌಟ್ ಆಗಿರೋ ಥರ ಕಾಣಿಸ್ತಾ ಇದೆ. ಆ್ಯಂಡ್ ವಿಜಯ್ ಚೆಂಡೂರ್ ಅವರ ಪಾತ್ರ ತುಂಬ ವಿಶೇಷವಾಗಿದೆ. ಆ್ಯಂಡ್ ಅವ್ರು ಇಡೀ ಸಿನಿಮಾನ ಕ್ಯಾರಿ ಮಾಡೋ ರೀತಿ ಕಾಣಿಸ್ತಾ ಇದ್ದಾರೆ ಥ್ರೂಔಟ್ ಮೂವಿ. ವಿಜಯ್ ಚೆಂಡೂರ್ ಅವರ ಪಾತ್ರ ತುಂಬ ಅಟ್ರಾಕ್ಟಿವ್ ಆಗಿದೆ. ಜೊತೆಗೆ ಓವರಾಲ್ ಎಲ್ಲ ಪಾತ್ರಗಳು ವಿಶೇಷವಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ವಿಷಯ ಏನಪ್ಪ ಅಂತಂದರೆ, ಇಂಡಿಯಾ ಪಾಕಿಸ್ತಾನ ವಾರ್ 1971 ವಾರ್ ಮೂಮೆಂಟಲ್ಲಿ ನಡೆಯುವಂಥ ಒಂದು ಕತೆ ಅನ್ನೋದನ್ನು ಅವರು ಕೊನೆಗೆ ಒಂದು ರಿವೀಲ್ ಮಾಡಿದ್ದಾರೆ. ಸೊ ಡೈಲಾಗ್ಸ್ ತುಂಬ ಹಾಂಟ್ ಮಾಡೋ ಥರ ಇದೆ. ಮತ್ತು ಅವರೊಂದು ಪ್ರೀತಿನ ತುಂಬ ಡಿವೈನ್ ಆಗಿ ನೋಡ್ತಿದ್ದಂಥ ಘಟ್ಟ ಅವರು ಅಲ್ಲೊಂದು ಲೈನ್ ಹಾಕ್ತಾರೆ. ಪ್ರೀತಿನ ತುಂಬ ಡಿವೈನ್ ಆಗಿ ನೋಡುವಂಥ ಕಾಲಘಟ್ಟದ ಕಥೆಯನ್ನು ನಾವು ಹೇಳೋಕೆ ಹೊರಟಿದ್ದೀವಿ ಅನ್ನೋದನ್ನು. ಸೊ ನಿಜವಾಗ್ಲೂ ತುಂಬ ಡಿವೈನ್ ಫುಲ್ ಆಗಿದೆ ಸಿನಿಮಾ. ಮತ್ತು ಅಣ್ಣವ್ರ ಸಿನಿಮಾಗಳನ್ನು ನೋಡಿರ್ತೀವಿ ನಾವು, ಆ ಕಾಲಘಟ್ಟದ ಸಾಕಷ್ಟು ಸಿನಿಮಾಗಳನ್ನ ನೋಡಿರ್ತೀವಿ, ಅದರಿಂದ ಬದುಕನ್ನು ಕಲ್ತಿದ್ದಾರೆ ಎಷ್ಟೋ ಜನ. ಸೊ ಆ ರೀತಿಯಾದಂಥ ಒಂದು 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 ಸುಂದರವಾದ ಬದುಕನ್ನು, ಒಂದು ಪರಿಶುದ್ಧ ಪ್ರೀತಿಯನ್ನು ಹೇಳುವಂಥ ಪ್ರಯತ್ನ ಆಗಿದೆ ಅಂತ ಕಾಣಿಸ್ತಾ ಇದೆ. ಆ್ಯಂಡ್ ರಂಗಾಯಣ ರಘು ಅವರ ಪಾತ್ರ ಲಾಸ್ಟ್ಗೆ ಬರುವಂಥ ಪಂಚು ತುಂಬ ಈ ಕಂಟೆಂಟ್ ಮೇಲೆ ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡ್ತಾ ಇದೆ. ಸರಳ ಸುಬ್ಬರಾವ್ 12ನೇ ತಾರೀಕೆ ರಿಲೀಸ್ ಆಗ್ತಾ ಇದೆ, ಫೆಬ್ರವರಿ 12ಕ್ಕೆ. ಸೊ ಈ ಒಂದು ಗ್ಲಿಮ್ಸು, ಈ ಒಂದು ಟ್ರೈಲರು ವಿಶೇಷವಾಗಿ ನನಗೆ ಕುತೂಹಲ ಮೂಡಿಸಿದೆ. ನೋಡೋಣ 12ನೇ ತಾರೀಕು ಸಿನಿಮಾ ನೋಡಿ, ಸಿನಿಮಾ ಹೇಗಿದೆ ಅನ್ನೋದ್ರ ಮೇಲೆ ಮತ್ತೆ ಮಾತಾಡೋಣ. ಸಿನಿಮಾ ಹೇಗಿದೆ ಅನ್ನೋದನ್ನು ನಿಮ್ಮ ಮುಂದೆ ಇಡೋಂಥ ಪ್ರಯತ್ನ ನಾನು ಮಾಡ್ತೀನಿ. ತುಂಬ ಮಜವಾಗಿ ತೊಗೊಂಡೋದಂಥ ಒಂದು ಟ್ರೈಲರ್ ಕಟ್ಟು, ಎಂಡಿಗೆ ತುಂಬ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ನ ಇಟ್ಟಿದ್ದಾರೆ, ಕ್ವಶನ್ ಮಾರ್ಕ್ ಆಗಿಟ್ಟಿದ್ದಾರೆ. ಯುದ್ಧ ಕಾಲದಲ್ಲಿ ಎಲ್ಲ ವಿದ್ಯುತ್ತನ್ನು ಸ್ಥಗಿತಗೊಳಿಸಬೇಕು ಅನ್ನೋದೊಂದು ಆರ್ಡರ್ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಒಂದು ಹೆರಿಗೆ ಅಂತ ಬಂದಾಗ, ಆಸ್ಪತ್ರೆಗಳು ಅಂತ ಬಂದಾಗ, ಆಪರೇಷನ್ ಅಂತ ಬಂದಾಗ ಅದರ ಪರಿಣಾಮ ಏನಾಗ್ಬೋದು ಅನ್ನೋ ಥರದ್ದು ಒಂದು ಪ್ರಶ್ನಾರ್ಥಕವಾಗಿ ಎಂಡನ್ನು ಮಾಡಿದ್ದಾರೆ. ಸರಳ ಸುಬ್ಬರಾವ್ ಸರಳವಾಗಿ, ಸುಂದರವಾಗಿ
ಬಹು ನಿರೀಕ್ಷಿತವಾಗಿ ಕಾಣಿಸ್ತಾ ಇರುವಂಥ ಒಂದು ಕಂಟೆಂಟು. ಸೊ ಪರಿಶುದ್ಧ ಪ್ರೇಮಕತೆಯಿಂದ ಹೇಳೋಕ್ಕೆ ಹೊರಟಿರುವಂಥದ್ದು, ಮತ್ತು ಕೆಲಸ ಕೂಡ ಪರಿಶುದ್ಧವಾಗಿ ಮಾಡಿದ್ದಾರೆ ಅಂತ ಕಾಣಿಸ್ತಾ ಇದೆ. DOP ವರ್ಕ್ ಇರ್ಬೋದು, ಆ್ಯಂಡ್ ಎಲ್ಲ ಆ್ಯಂಗಲಲ್ಲೂ ಎಲ್ಲರೂ ಅಂದರೆ ನಾಟ್ ಓನ್ಲಿ ಮೇಕಪ್ಪು, ಕಾಸ್ಟ್ಯೂಮು ಆ್ಯಂಡ್ ಮ್ಯೂಸಿಕ್ ತುಂಬ ಚೆನ್ನಾಗಿದೆ. ಆ ಹಾಡು, ಅದೊಂದು ಥೀಮ್ ಸಾಂಗ್ ಏನು ಮಾಡಿದ್ದಾರೆ ಈ ಟ್ರೈಲರ್ ಉದ್ದಕ್ಕೂ ಬರುವಂಥದ್ದು ತುಂಬ ಹಾಂಟ್ ಮಾಡೋವಂಥ ಥರ ಇದೆ. ಸೊ ಸಿನಿಮಾ ಕೂಡ ಹಾಗೆ ಇರುತ್ತಾ ಕಾದು ನೋಡೋಣ. 12ನೇ ತಾರೀಕು ಸಿನಿಮಾ ಬರ್ತಾ ಇದೆ. ಸರಳಾ ಸುಬ್ಬಾರಾವ್ ಸಿನಿಮಾ ನೋಡಿ ಆ ಸಿನಿಮಾ ಹೇಗಿದೆ ಅನ್ನೋದನ್ನು ಕೂಡ ನಿಮ್ಮ ಮುಂದೆ ಹೇಳೋಂಥ ಪ್ರಯತ್ನ ಮಾಡ್ತೀನಿ. ಸೊ ಕನ್ನಡದಲ್ಲಿ ಹೊಸ ಸಿನಿಮಾಗಳು, ವಿಶೇಷ ಸಿನಿಮಾಗಳು, ಹೊಸ ಬಗೆಯ ಕಥೆಗಳು, ಹೊಸ ಬಗೆಯ ನಿರೂಪಣೆಗಳು ಆಗ್ತಿದೆ. ಸೊ ಪ್ರೋತ್ಸಾಹಿಸಿ. OTTಗಳವರೆಗೂ ದಯವಿಟ್ಟು ಕಾಯಬೇಡಿ, ಥಿಯೇಟರ್ಗಳತ್ತ ಬನ್ನಿ, ಕನ್ನಡ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ. ನಮಸ್ಕಾರ.